ವಿದೇಶಕ್ಕೂ ಹೋಗಿದ್ದೀವಿ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗ ನಾಳೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ನಾವು ಪ್ರತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಥರ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಆಗೋದಲ್ಲ. ನಮಗೆ ಏನು ಅಲ್ಲಿ ಹೋದ್ಮೇಲೆ ಯಾರ್ಯಾರು ತಮ್ಮ ಇಂಟೆಂಟನ್ನು ತೋರಿಸಿದ್ದಾರೆ, ನಾವು ಹೂಡಿಕೆಗೆ ಒಲವನ್ನು ತೋರಿಸಿದ್ದಾರೆ, ಇದೆಲ್ಲವೂ ಕೂಡ ಯಾವುದು ಕನ್ವರ್ಟ್ ಆಗುತ್ತೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಸುಮಾರು ನಾವು 10 ಲಕ್ಷ ಕೋಟಿಯನ್ನು, ಯಾಕಂದ್ರೆ ಸುಮ್ಮನೆ ಕೆಲವೊಂದು ರಾಜ್ಯಗಳು 50 ಲಕ್ಷ ಕೋಟಿ 25 ಲಕ್ಷ ಕೋಟಿ ಎಲ್ಲ IT ಬಿಲ್ಡಿಂಗ್ಸು ಹಾಕಿ ತೋರಿಸ್ತಾರೆ. ನಾವು ರಿಯಲಿಸ್ಟಿಕ್ ಆಗಿ, ಯಾಕಂದ್ರೆ ಹಿಂದೆನೂ ಕೂಡ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ 2022ರಲ್ಲಿ ಈ ಗ್ರೀನ್ ಹೈಡ್ರೋಜನ್ ಸಲುವಾಗಿ ಸುಮಾರು 2,40,000 ಕೋಟಿ ತೋರಿಸಿದ್ರು. 2,40,000 ಕೋಟಿ ಒಬ್ಬರೂ ಬಂದಿಲ್ಲ. ಈ ಥರ ಆಗಬಾರ್ದು ಅಂಥೇಳಿ ಸಲ ನಾವು ರಿಯಲಿಸ್ಟಿಕ್ ಆಗಿ, ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದರು, ನಾನು ಕೂಡ ಅದನ್ನೇನು ಮಾಡಿದ್ದೀವಿ, ನಮ್ಮ ಅಧಿಕಾರಿಗಳು ನಾವು ರಿಯಲಿಸ್ಟಿಕ್ ಆಗಿ ಸುಮಾರು 8-10 ಲಕ್ಷ ಕೋಟಿ ಏನು ದಿವಸ ನಾವು ಇದು ಮಾಡ್ತೀವಿ. ಅದೆಲ್ಲವೂ ಕೂಡ 80% ಆಫ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್ಸ್. ಆ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನೂ ಅನ್ವೀಲ್ ಮಾಡ್ತಾಯಿದ್ದೀವಿ. ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏನಿದೆ ಅದನ್ನು ಕೂಡ ಅನ್ವೀಲ್ ಮಾಡ್ತಾಯಿದ್ದೀವಿ. ನಮ್ಮ IKF ರೀಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ಅದನ್ನು ಕೂಡ ಮಾಡ್ತಾಯಿದ್ದೀವಿ. MSMEಗಳಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬುವಂಥದ್ದು MSME ಕನೆಕ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ವೆಂಚುರೈಸ್ ಅಂಥೇಳಿ ಸ್ಟಾರ್ಟಪ್ ಚಾಲೆಂಜಸನ್ನು ಇಂಡಸ್ಟ್ರಿದಿಂದ ಪ್ರಾಬ್ಲಮ್ ತೊಗೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಸ್ಟಾರ್ಟಪ್ಸ್ಗೆ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಎಲ್ಲ ಭಾಗವಹಿಸಿ $1 ಲಕ್ಷ ಪ್ರತಿ ಒಂದು ಇದಕ್ಕೆ, ಮಷಿನ್ ಟೂಲ್ಸ್ಗೆ $1 ಲಕ್ಷ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ $1 ಲಕ್ಷ ಮತ್ತು ನಮ್ಮ EV ಆ್ಯಂಡ್ ಆಟೋಮೊಬೈಲ್ $1 ಲಕ್ಷ. ಇದೆಲ್ಲನೂ ಕೂಡ ಪ್ರೈಸ್ ಮನಿ ಇಂಡಸ್ಟ್ರಿದವ್ರು ಕೊಡ್ತಾರೆ, ಕಂಪ್ನೀಸ್ ಕೊಡ್ತಾರೆ, ಸ್ಪಾನ್ಸರ್ ಮಾಡ್ತಾರೆ. ಹೀಗೆ ಒಂದು ವಿಭಿನ್ನ ರೀತಿಯಲ್ಲಿ ದಿವಸ ನಾವು ಇದನ್ನು ಮಾಡ್ತೀವಿ. ಇದಲ್ಲದೆ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಎಂಪ್ಲಾಯ್ಮೆಂಟ್ಗೂ ಕೂಡ ನಾವು ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಿ. ವುಮನ್ ಎಂಪ್ಲಾಯ್ಮೆಂಟ್ಗೆ ಅಡಿಷ್ನಲ್ ಇನ್ಸೆಂಟಿವ್ ಕೊಟ್ಟಿದ್ದೀವಿ. ನಂಜುಂಡಪ್ಪ ವರದಿ ಈಗೇನು ಡಿಸ್ಟ್ರಿಕ್ಟ್ ವೈಸು ಜೋನ್ ಇದೆಯಲ್ಲ ಅದನ್ನೆಲ್ಲನೂ ಮೇಂಟೈನ್ ಮಾಡಿ, ಆ ಇನ್ಸೆಂಟಿವ್ ಮೇಂಟೈನ್ ಮಾಡಿ, ನಂಜುಂಡಪ್ಪ ವರದಿಯಲ್ಲಿ ಏನು ಮೋಸ್ಟ್ ಬ್ಯಾಕ್ವರ್ಡ್ ಇದೆಯಲ್ಲ ಅದಕ್ಕೆ ಅಡಿಷ್ನಲ್ ಆಗಿ 5% ಇನ್ಸೆಂಟಿವ್ ಕೊಡ್ತಾಯಿದ್ದೀವಿ. ಇದೆಲ್ಲವೂ ಕೂಡ ಆಗ್ತದೆ. ಕಾದು ನೋಡಿ ಜನರ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ. ಬಿಯಾಂಡ್ ನಂಜುಂಡಪ್ಪ ವರದಿಯಲ್ಲಿ ಬೆಂಗಳೂರು ಬರ್ತದೆ. ನಂಜುಂಡಪ್ಪ ವರದಿ ಬೆಂಗಳೂರು ಬರ್ತದೆ. ನೋಡಿ, ನಾವು ದಾವಸ್ಗೆ ಯಾಕೆ ಹೋಗಿಲ್ಲ ಅಂದರೆ ನಮ್ಮದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಅಲ್ಲಿನೂ ಎಲ್ಲರಿಗೂ ಭೇಟಿಯಾಗೋದು ಮತ್ತು ಇಲ್ಲೆಲ್ಲರಿಗೂ ಭೇಟಿಯಾಗೋದು ಅದು ಡಿವೈಲಿಟಿ ಆಗುತ್ತೆ. ಅದಕ್ಕೆ ಈ ಸಲ ನಾವು ದಾವೋಸ್ನಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಮತ್ತು ಅಲ್ಲಿ ಒಂದು MOU ಸೈನ್ ಮಾಡೋದು, ಇಲ್ಲಿ ಒಂದು MOU ಸೈನ್ ಮಾಡೋದು, ಅವರೆಲ್ಲರಿಗೂ ನಾವು ಇಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲೇ ಮೀಟಿಂಗ್ ಮಾಡ್ತಾವೆ. ಮತ್ತು ಅಲ್ಲೊಂದು ಸಲ ಮೀಟಿಂಗು ಇಲ್ಲೊಂದು ಸಲ ಮೀಟಿಂಗು ಅದು ಅವರಿಗೆ ಸರಿಯಾಗಿ ಆಗೋದಿಲ್ಲ. ಇಂಡಸ್ಟ್ರಿದವ್ರು ಅಲ್ಲೊಂದು ಸಲ ಬರೋದು, ಮೀಟಿಂಗ್ಸ್ ಮಾಡೋದು, ಇಲ್ಲೊಂದು ಸಲ ಮಾಡೋದು, ಹೀಗಾಗಿ ಪ್ರಾಕ್ಟಿಕಲ್ ಇದರಿಂದ ನಮಗೆ ಟೈಮ್ ಇಲ್ಲ ಈಗ ದಾವೋಸ್ಗೆ. ಅದಕ್ಕೆ ನಾವು ದಾವೋಸ್ಗೆ ಈ ಸಲ ಇದು ಮಾಡಿಲ್ಲ. ನಾವು ಇಲ್ಲಿ ಆ ದಾವೋಸ್ನಲ್ಲಿ ಏನು ಮಾಡಬೇಕಾಗಿದೆ ಅದೆಲ್ಲನೂ ಕೂಡ ಇಲ್ಲೇ ಆಗ್ತದೆ ಇವತ್ತು ದಿವಸ. ಅದೇ ಹೇಳಿದ್ದಲ್ಲ, BJP ಕಾಲದಲ್ಲಿ ಅಂದರೆ ನಾನು BJP ಕಾಲ ಅನ್ನೋದಲ್ಲ, ಅವ್ರು ತಪ್ಪು ಮಾಡಿದಾರೋ ಅನ್ನೋದಿಲ್ಲ. 2022ರಾಗಿ ಏನು ಹೂಡಿಕೆ ಏನು ಇನ್ವೆಸ್ಟ್ಮೆಂಟ್ ಏನು ಬರ್ತದೆ, MOU ಸೈನ್ ಮಾಡ್ತಾರೆ, MOU ರಿಯಾಲಿಟಿ ಆಗಬೇಕು. ಸುಮ್ಮನೆ ನಾವು 50 ಲಕ್ಷ ಕೋಟಿ MOU ಸೈನ್ ಮಾಡಿದ್ದೀವಿ ಅಂಥೇಳಿ 5,000 ಕೋಟಿ ಬಂದರೆ ಅದು ಸರಿಯಾದಲ್ಲ. 80% ಕನ್ವರ್ಷನ್ ಆಗಬೇಕು, 75 to 80%. ಹಿಂದೆ 2022 ಗ್ರೀನ್ ಹೈಡ್ರೋಜನ್, ನಮ್ಮ ಗ್ರೀನ್ ಹೈಡ್ರೋಜನ್ಗೆ ಇನ್ನೂ ಇವ್ಯಾಕ್ಯುಯೇಷನ್ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ನಾವಿನ್ನೂ ನಮ್ಮ ಹತ್ರ ಏನಿದೆಯಲ್ಲ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಾವು 2,40,000 ಕೋಟಿ ಸೈನ್ ಮಾಡಿದ್ವಿ ಗ್ರೀನ್ ಹೈಡ್ರೋಜನ್ ಒಂದೇ. ಆ ಗ್ರೀನ್ ಹೈಡ್ರೋಜನ್ ಇವತ್ತು $1 ಬಂದಿಲ್ಲ. ಇಂಥ ತಪ್ಪುಗಳಾಗಬಾರ್ದು. ಗ್ರೀನ್ ಹೈಡ್ರೋಜನ್ ನಮ್ಮಲ್ಲಿ ಕೆಪಾಸಿಟಿ ಇರುವಂಥದ್ದು 2 ಮಾತ್ರ. ಆ 2ಕ್ಕಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಈಗ. ಧನ್ಯವಾದ, ಥ್ಯಾಂಕ್ ಯು. ನಿಶ್ಚಿತವಾಗಿಯೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಇದು IMA ಆಯಿತು, ಹಿಂದೆ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದು ಆಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಇವತ್ತು ನಾವು ಕಠಿಣ ಹೆಜ್ಜೆಯನ್ನು ಕಾನೂನನ್ನು ತರಬೇಕಾಗಿತ್ತು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡಿ ಅದು ಆರೋಪಿಗಳನ್ನೆಲ್ಲ ಬಂಧಿಸಿದ್ದಾರೆ. ಎಲ್ಲರನ್ನೂ ಎಲ್ಲ ಕ್ರಮಗಳನ್ನ ಇವತ್ತು ದಿವಸ ತೊಗೊಂಡಿದ್ದಾರೆ. DC ಅವರು ಬಂದಿದ್ದಾರಲ್ಲ, SP ಅವರು ಎಲ್ಲರನ್ನೂ ಬಂಧಿಸಿ ಎಲ್ಲರನ್ನೂ ಅವ್ರ ಮೇಲೆ ಇದು ಮಾಡಿ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ತೆಗೆದುದ್ವಿ. ನೋಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂಥ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು,
ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ AICC ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ದರೂ ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ, ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರುದ್ಧ ಆಗಿರೋದ ಅದು ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ, ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಸುಮ್ಮನೆ ಇದೆಲ್ಲನೂ ಕೂಡ ಈ ಮಾಧ್ಯಮ ಸೃಷ್ಟಿ ಇದೆಲ್ಲನೂ. ಆ ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟು. ಯಾಕಂದರೆ ಅವ್ರಿಗೆ ರೆಡ್ಡಿಗೆ ಅವ್ರಿಗೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ರೆಡ್ಡಿ ಅದನ್ನು ಅವ್ರಿಗೆ ಶ್ರೀರಾಮುಲು ಇದನ್ನು ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನು ರೆಡ್ಡಿಯವರು ಹರಿದು ಬಿಟ್ಟಿದ್ದು. ರೆಡ್ಡಿಯವರೇ ಕಾಂಗ್ರೆಸ್ ಇರ್ತಿರ್ಬೇಕು, ಆದರೆ ಕಾಂಗ್ರೆಸ್ ಸೇರಿಸ್ಕೊಳ್ಳೋದಲ್ಲ, ಅವ್ರನ್ನ ಸೇರಿಸ್ಕೊಳ್ಳಲ್ಲ. ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ, ನಮ್ಮಲ್ಲೆಲ್ಲ ಸೇರಿಸ್ಕೊಳ್ಳಲ್ಲಪ್ಪ ಸರಳವಾಗಿ. ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅವ್ರ ವಿರುದ್ಧೆಲ್ಲ ಹೋರಾಟ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ ಊಟ ಹಾಕಿದಾರ ಇಲ್ಲ ಅಂಥೇಳಿ. ಊಟ ತೋರಿಸಿ ಹಾಕ್ತಾರಾ? ವಿದೇಶಕ್ಕೂ ಹೋಗಿದ್ದೀವಿ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗ ನಾಳೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ನಾವು ಪ್ರತಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಥರ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಆಗೋದಲ್ಲ. ನಮಗೆ ಏನು ಅಲ್ಲಿ ಹೋದ್ಮೇಲೆ ಯಾರ್ಯಾರು ತಮ್ಮ ಇಂಟೆಂಟನ್ನು ತೋರಿಸಿದ್ದಾರೆ, ನಾವು ಹೂಡಿಕೆಗೆ ಒಲವನ್ನು ತೋರಿಸಿದ್ದಾರೆ, ಇದೆಲ್ಲವೂ ಕೂಡ ಯಾವುದು ಕನ್ವರ್ಟ್ ಆಗುತ್ತೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತು ಸುಮಾರು ನಾವು 10 ಲಕ್ಷ ಕೋಟಿಯನ್ನು, ಯಾಕಂದ್ರೆ ಸುಮ್ಮನೆ ಕೆಲವೊಂದು ರಾಜ್ಯಗಳು 50 ಲಕ್ಷ ಕೋಟಿ 25 ಲಕ್ಷ ಕೋಟಿ ಎಲ್ಲ IT ಬಿಲ್ಡಿಂಗ್ಸು ಹಾಕಿ ತೋರಿಸ್ತಾರೆ. ನಾವು ರಿಯಲಿಸ್ಟಿಕ್ ಆಗಿ, ಯಾಕಂದ್ರೆ ಹಿಂದೆನೂ ಕೂಡ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದಾಗ 2022ರಲ್ಲಿ ಈ ಗ್ರೀನ್ ಹೈಡ್ರೋಜನ್ ಸಲುವಾಗಿ ಸುಮಾರು 2,40,000 ಕೋಟಿ ತೋರಿಸಿದ್ರು. 2,40,000 ಕೋಟಿ ಒಬ್ಬರೂ ಬಂದಿಲ್ಲ. ಈ ಥರ ಆಗಬಾರ್ದು ಅಂಥೇಳಿ ಸಲ ನಾವು ರಿಯಲಿಸ್ಟಿಕ್ ಆಗಿ, ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದರು, ನಾನು ಕೂಡ ಅದನ್ನೇ ಮಾಡಿದ್ದೀವಿ, ನಮ್ಮ ಅಧಿಕಾರಿಗಳು ನಾವು ರಿಯಲಿಸ್ಟಿಕ್ ಆಗಿ ಸುಮಾರು 8-10 ಲಕ್ಷ ಕೋಟಿ ಏನು ದಿವಸ ನಾವು ಇದು ಮಾಡ್ತೀವಿ. ಅದೆಲ್ಲವೂ ಕೂಡ 80% ಆಫ್ ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್ಸ್. ಆ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನೂ ಅನ್ವೀಲ್ ಮಾಡ್ತಾಯಿದ್ದೀವಿ. ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏನಿದೆ ಅದನ್ನು ಕೂಡ ಅನ್ವೀಲ್ ಮಾಡ್ತಾಯಿದ್ದೀವಿ. ನಮ್ಮ IKF ರೀಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ಅದನ್ನು ಕೂಡ ಮಾಡ್ತಾಯಿದ್ದೀವಿ. MSMEಗಳಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬುವಂಥದ್ದು MSME ಕನೆಕ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ವೆಂಚುರೈಸ್ ಅಂಥೇಳಿ ಸ್ಟಾರ್ಟಪ್ ಚಾಲೆಂಜಸನ್ನು ಇಂಡಸ್ಟ್ರಿದಿಂದ ಪ್ರಾಬ್ಲಮ್ ತೊಗೊಂಡು ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಈ ಸ್ಟಾರ್ಟಪ್ಸ್ಗೆ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಎಲ್ಲ ಭಾಗವಹಿಸಿ $1 ಲಕ್ಷ ಪ್ರತಿ ಒಂದು ಇದಕ್ಕೆ, ಮಷಿನ್ ಟೂಲ್ಸ್ಗೆ $1 ಲಕ್ಷ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗೆ $1 ಲಕ್ಷ ಮತ್ತು ನಮ್ಮ EV ಆ್ಯಂಡ್ ಆಟೋಮೊಬೈಲ್ $1 ಲಕ್ಷ. ಇದೆಲ್ಲನೂ ಕೂಡ ಪ್ರೈಸ್ ಮನಿ ಇಂಡಸ್ಟ್ರಿದವ್ರು ಕೊಡ್ತಾರೆ, ಕಂಪ್ನೀಸ್ ಕೊಡ್ತಾರೆ, ಸ್ಪಾನ್ಸರ್ ಮಾಡ್ತಾರೆ. ಹೀಗೆ ಒಂದು ವಿಭಿನ್ನ ರೀತಿಯಲ್ಲಿ ದಿವಸ ನಾವು ಇದನ್ನು ಮಾಡ್ತೀವಿ. ಇದಲ್ಲದೆ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಎಂಪ್ಲಾಯ್ಮೆಂಟ್ಗೂ ಕೂಡ ನಾವು ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಿ. ವುಮನ್ ಎಂಪ್ಲಾಯ್ಮೆಂಟ್ಗೆ ಅಡಿಷ್ನಲ್ ಇನ್ಸೆಂಟಿವ್ ಕೊಟ್ಟಿದ್ದೀವಿ. ನಂಜುಂಡಪ್ಪ ವರದಿ ಈಗೇನು ಡಿಸ್ಟ್ರಿಕ್ಟ್ ವೈಸು ಜೋನ್ ಇದೆಯಲ್ಲ ಅದನ್ನೆಲ್ಲನೂ ಮೇಂಟೈನ್ ಮಾಡಿ, ಆ ಇನ್ಸೆಂಟಿವ್ ಮೇಂಟೈನ್ ಮಾಡಿ, ನಂಜುಂಡಪ್ಪ ವರದಿಯಲ್ಲಿ ಏನು ಮೋಸ್ಟ್ ಬ್ಯಾಕ್ವರ್ಡ್ ಇದೆಯಲ್ಲ ಅದಕ್ಕೆ ಅಡಿಷ್ನಲ್ ಆಗಿ 5% ಇನ್ಸೆಂಟಿವ್ ಕೊಡ್ತಾಯಿದ್ದೀವಿ. ಇದೆಲ್ಲವೂ ಕೂಡ ಆಗ್ತದೆ, ಕಾದು ನೋಡಿ ಜನರ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ. ಬಿಯಾಂಡ್ ನಂಜುಂಡಪ್ಪ ವರದಿಯಲ್ಲಿ ಬೆಂಗಳೂರಲ್ಲಿ ಬರ್ತದೆ, ನಂಜುಂಡಪ್ಪ ವರದಿ ಬೆಂಗಳೂರಲ್ಲಿ ಬರ್ತದೆ. ನೋಡಿ, ನಾವು ದಾವಸ್ಗೆ ಯಾಕೆ ಹೋಗಿಲ್ಲ ಅಂದರೆ ನಮ್ಮದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇದೆ. ಅಲ್ಲಿನೂ ಎಲ್ಲರಿಗೂ ಭೇಟಿಯಾಗೋದು ಮತ್ತು ಇಲ್ಲೆಲ್ಲರಿಗೂ ಭೇಟಿಯಾಗೋದು ಅದು ಡಿವೈಲಿಟಿ ಆಗುತ್ತೆ. ಅದಕ್ಕೆ ಈ ಸಲ ನಾವು ದಾವೋಸ್ನಲ್ಲಿ ಭಾಗವಹಿಸಿಲ್ಲ. ಯಾಕಂದ್ರೆ ಮತ್ತು ಅಲ್ಲಿ ಒಂದು MOU ಸೈನ್ ಮಾಡೋದು, ಇಲ್ಲಿ ಒಂದು MOU ಸೈನ್ ಮಾಡೋದು, ಅವರೆಲ್ಲರಿಗೂ ನಾವು ಇಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲೇ ಮೀಟಿಂಗ್ ಮಾಡ್ತಾವೆ. ಮತ್ತು ಅಲ್ಲೊಂದು ಸಲ ಮೀಟಿಂಗು ಇಲ್ಲೊಂದು ಸಲ ಮೀಟಿಂಗು ಅದು ಅವರಿಗೆ ಸರಿಯಾಗಿ ಆಗೋದಿಲ್ಲ. ಇಂಡಸ್ಟ್ರಿದವ್ರು ಅಲ್ಲೊಂದು ಸಲ ಬರೋದು, ಮೀಟಿಂಗ್ಸ್ ಮಾಡೋದು, ಇಲ್ಲೊಂದು ಸಲ ಮಾಡೋದು, ಹೀಗಾಗಿ ಪ್ರಾಕ್ಟಿಕಲ್ ಇದರಿಂದ ನಮಗೆ ಟೈಮ್ ಇಲ್ಲ ಈಗ ದಾವೋಸ್ಗೆ. ಅದಕ್ಕೆ ನಾವು ದಾವೋಸ್ಗೆ ಈ ಸಲ ಇದು ಮಾಡಿಲ್ಲ. ನಾವು ಇಲ್ಲಿ ಆ ದಾವೋಸ್ನಲ್ಲಿ ಏನು ಮಾಡಬೇಕಾಗಿದೆ ಅದೆಲ್ಲನೂ ಕೂಡ ಇಲ್ಲೇ ಆಗ್ತದೆ ಇವತ್ತು ದಿವಸ. ಅದೇ ಹೇಳಿದ್ದಲ್ಲ, BJP ಕಾಲದಲ್ಲಿ ಅಂದರೆ ನಾನು BJP ಕಾಲ ಅನ್ನೋದಲ್ಲ, ಅವ್ರು ತಪ್ಪು ಮಾಡಿದಾರೋ ಅನ್ನೋದಿಲ್ಲ. 2022ರಾಗಿ ಏನು ಹೂಡಿಕೆ ಏನು ಇನ್ವೆಸ್ಟ್ಮೆಂಟ್ ಏನು ಬರ್ತದೆ, MOU ಸೈನ್ ಮಾಡ್ತಾರೆ, MOU ರಿಯಾಲಿಟಿ ಆಗಬೇಕು. ಸುಮ್ಮನೆ ನಾವು 50 ಲಕ್ಷ ಕೋಟಿ MOU ಸೈನ್ ಮಾಡಿದ್ದೀವಿ ಅಂಥೇಳಿ 5,000 ಕೋಟಿ ಬಂದರೆ ಅದು ಸರಿಯಾದಲ್ಲ. 80% ಕನ್ವರ್ಷನ್ ಆಗಬೇಕು, 75 to 80%. ಹಿಂದೆ 2022 ಗ್ರೀನ್ ಹೈಡ್ರೋಜನ್, ನಮ್ಮ ಗ್ರೀನ್ ಹೈಡ್ರೋಜನ್ಗೆ ಇನ್ನೂ ಇವ್ಯಾಕ್ಯುಯೇಷನ್ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ನಾವಿನ್ನೂ ನಮ್ಮ ಹತ್ರ ಏನಿದೆಯಲ್ಲ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನಾವು 2,40,000 ಕೋಟಿ ಸೈನ್ ಮಾಡಿದ್ವಿ ಗ್ರೀನ್ ಹೈಡ್ರೋಜನ್ ಒಂದೇ. ಆ ಗ್ರೀನ್ ಹೈಡ್ರೋಜನ್ಗೆ ಇವತ್ತು $1 ಬಂದಿಲ್ಲ. ಇಂಥ ತಪ್ಪುಗಳಾಗಬಾರ್ದು. ಗ್ರೀನ್ ಹೈಡ್ರೋಜನ್ ನಮ್ಮಲ್ಲಿ ಕೆಪಾಸಿಟಿ ಇರುವಂಥದ್ದು 2 ಮಾತ್ರ. ಆ 2ಕ್ಕಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಈಗ. ಧನ್ಯವಾದ, ಥ್ಯಾಂಕ್ ಯು.
ನಿಶ್ಚಿತವಾಗಿಯೂ ಅದು ಭಾಳ ಹಾವಳಿ ಇದು ಮೊದಲಿಂದ ಕೂಡ ಇದೆ. ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ಇದು IMA ಆಯಿತು, ಹಿಂದೆ ನಾನಿದ್ದಾಗ ನಾನು ಹೋಮ್ ಮಿನಿಸ್ಟರ್ದಾಗ ನಾನು ನೋಡಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲ ಈ ಸಾಗವಾನಿ ಬೆಳೆಯುವಂಥದ್ದು ಆಗ್ತಿತ್ತು. ಈಗೆಲ್ಲ ಇದು ಭಾಳಷ್ಟು ಇದು ಇದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೊಂದು ಬಲವಾದಂಥ ಒಂದು ಕಾನೂನನ್ನು ತಂದು ಕಾನೂನು ಮೂಲಕ ಇವ್ರನ್ನೆಲ್ಲರನ್ನು ನಿಯಂತ್ರಿಸುವಂಥದ್ದಾಗಬೇಕು. ಅಥವಾ ಭಾಳ ದಿಟ್ಟ ಹೆಜ್ಜೆಯನ್ನು ಇವತ್ತು ನಾವು ಕಠಿಣ ಹೆಜ್ಜೆಯನ್ನು ಕಾನೂನನ್ನು ತರಬೇಕಾಗಿತ್ತು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡಿ. ಅದು ಆರೋಪಿಗಳನ್ನೆಲ್ಲ ಬಂಧಿಸಿದ್ದಾರೆ. ಎಲ್ಲರನ್ನೂ ಎಲ್ಲ ಕ್ರಮಗಳನ್ನ ಇವತ್ತು ಸಹ ತೊಗೊಂಡಿದ್ದಾರೆ. DC ಅವರು ಬಂದಿದ್ದಾರಲ್ಲ, SP ಅವರು ಎಲ್ಲರನ್ನೂ ಬಂಧಿಸಿ ಎಲ್ಲರನ್ನೂ ಅವ್ರ ಮೇಲೆ ಇದು ಮಾಡಿ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ತೆಗೆದುದ್ವಿ. ನೋಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂಥ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ, AICC ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ದರೂ ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ, ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಅದು ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ. ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಸುಮ್ಮನೆ ಇದೆಲ್ಲನೂ ಕೂಡ ಈ ಮಾಧ್ಯಮ ಸೃಷ್ಟಿ ಇದೆಲ್ಲನೂ. ಆ ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟು. ಯಾಕಂದರೆ ಅವ್ರಿಗೆ ರೆಡ್ಡಿಗೆ ಅವ್ರಿಗೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ರೆಡ್ಡಿ ಅದನ್ನು ಅವ್ರಿಗೆ ಶ್ರೀರಾಮುಲು ಇದನ್ನು ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನು ರೆಡ್ಡಿಯವರು ಹರಿದು ಬಿಟ್ಟಿದ್ದು. ರೆಡ್ಡಿಯವರೇ ಕಾಂಗ್ರೆಸ್ ಸೇರ್ತಿರ್ಬೇಕು, ಆದರೆ ಕಾಂಗ್ರೆಸ್ ಸೇರಿಸ್ಕೊಳ್ಳೋದಲ್ಲ. ಅವ್ರನ್ನ ಸೇರಿಸ್ಕೊಳ್ಳಲ್ಲ, ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ, ನಮ್ಮಲ್ಲೆಲ್ಲ ಸೇರಿಸ್ಕೊಳ್ಳಲ್ಲಪ್ಪ ಸರಳವಾಗಿ. ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅವ್ರ ವಿರುದ್ಧೆಲ್ಲ ಹೋರಾಟ ಮಾಡಿದ್ದೀವಿ. ನನಗೆ ಗೊತ್ತಿಲ್ಲ ಊಟ ಹಾಕಿದಾರ ಇಲ್ಲ ಅಂಥೇಳಿ. ಊಟ ತೋರಿಸಿ ಹಾಕ್ತಾರಾ?